ಆರ್ಸಿಬಿ ಸಂಭ್ರಮದ ವೇಳೆ 11 ಅಮಾಯಕರ ಸಾವಾಗಿದೆ. ಸಿಎಂ, ಡಿಸಿಎಂ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ದೂರು. ಸಿಎಂ, ಡಿಸಿಎಂ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ದೂರು ಕೊಡೋದಕ್ಕೆ ಪ್ರಣವಾನಂದ ಶ್ರೀ ಮುಂದಾಗಿದ್ದಾರೀಗ. ಮೃತಪಟ್ಟವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗಲೇಬೇಕು ಅಂತ ಶ್ರೀ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು ಕೂಡ, ಘನಭಕ್ತ ರಾಜ್ಯಪಾಲರು ಕೂಡ ವೇದಿಕೆಯಲ್ಲಿದ್ದೀರಿ. ಮಾನ್ಯ ರಾಜ್ಯಪಾಲರೇ, ತಮಗೂ ಕೂಡ ಅರಿವಿಲ್ವಾ ಈ ಥರ ಕಾರ್ಯಕ್ರಮಗಳಿಗೆ ಹೋಗುವಾಗ ಎದಕ್ಕೆ ವಿಧಾನಸಭೆಯ ಮೆಟ್ಲು ತೆಗೆದುಕೊಂಡು ಹೋಗಿ ಕ್ರೆಡಿಟ್ ತಗೊಳ್ಬೇಕಾ ನಿಮಗೆ? ಇವತ್ತಿಗೆ ಸಾವಿನ ಕ್ರೆಡಿಟ್ ಕೂಡ ತಗೋಬೇಕಲ್ಲ. ಹಾಗೆಂದ್ರೆ ಹೌದು, RCB ಅವರು ಇವತ್ತುವರೆಗೂ ಕೂಡ ಒಂದು ಸಂತಾಪ ಸೂಚಿಸಲಿಲ್ಲ, ಒಂದು ಟೀಟು ಕೂಡ RCB ಅವರು ಮಾಡಲಿಲ್ಲ. ವಿರೋಧ ಪಕ್ಷದವರು ಕೂಡ ಏನು ಮಾಡಿದ್ದಾರೆ, 18 ವರ್ಷದ ಹಿಂದೆಯಿಂದ ಈ ಕಾರ್ಯಕ್ರಮ ಆಗೋದಕ್ಕಿಂತ ಅವರೂ ಕೂಡ ಟ್ವೀಟ್ ಮಾಡಿದ್ದಾರೆ ಅಂತ, ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ಘಟನೆ ಆದ ಮೇಲೆ ರಾಜಕಾರಣ ಮಾಡುವುದಲ್ಲ, ಅದಕ್ಕಿಂತ ಮುಂಚೆ ಪ್ರಶ್ನೆ ಮಾಡಬೇಕಿತ್ತು ವಿರೋಧ ಪಕ್ಷ ನಾಯಕರುಗಳು ಕೂಡ. ಹಾಗಾಗಿ ಸರ್ಕಾರ, ಆಡಳಿತ ಮತ್ತು ವಿರೋಧ ಪಕ್ಷದವರೆಲ್ಲರದೂ ಕೂಡ ಜವಾಬ್ದಾರಿಗಳು ಬೇಜವಾಬ್ದಾರಿಗಳೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ ಹಿನ್ನೆಲೆಯಲ್ಲಿ ಆ ಕುಟುಂಬಕ್ಕೆ ಎಲ್ಲರೂ ತೆರಳಿ, ಮಂತ್ರಿಗಳು, ವಿರೋಧ ಪಕ್ಷ ನಾಯಕರು ಎಲ್ಲ ತೆರಳಿಬಿಟ್ಟು 1 ಕೋಟಿ ರೂಪಾಯಿ ಪರಿಹಾರ ಮತ್ತು ಅವರ ಕುಟುಂಬದ ಸದಸ್ಯರಿಗೆ, ಆ ಭೂಮಿಕ್ ಅಂತ ಆ ಹುಡುಗ ಎಷ್ಟು ವಯಸ್ಸು, 16-17 ವಯಸ್ಸು ಹುಡುಗ, ಒಬ್ಬನೇ ಮಗ, ತಂದೆ ಅವರಿಗೆ. ಇವತ್ತು ಮುಂದೆ ಮನೆಯಲ್ಲಿ ಯಾರು ನೋಡೋರು ಯಾರು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.